ಆಕಾಶದಲ್ಲಿ ಹಾರಾಡೋ ದೊಡ್ಡ ದೊಡ್ಡ ಫ್ಲೈಟ್ಗಳನ್ನ ನೋಡಿದಾಗ ನಮ್ಗೆಲ್ಲ ಒಂದು ಡೌಟ್ ಕಾಡೇ ಇರುತ್ತೆ. ನೂರಾರು ಪ್ಯಾಸೆಂಜರ್ಸ್ ತುಂಬಿರೋ ಬರೋಬ್ಬರಿ 900 ಕಿಲೋಮೀಟರ್ ಸ್ಪೀಡ್ ಅಲ್ಲಿ ನುಗ್ಗೋ ಈ ಮೆಟಲ್ ಹಕ್ಕಿಗಳಿಗೆ ಸಾವಿರಾರು ಲೀಟರ್ ಇಂಧನ ಬೇಕಾಗುತ್ತೆ ಅಲ್ವಾ? ಆದ್ರೆ ಇಷ್ಟೊಂದು ಫ್ಯೂಯಲ್ ಅನ್ನ ವಿಮಾನದ ಒಳಗಡೆ ಎಲ್ಲಿ ಮುಚ್ಚಿಟ್ಟಿರ್ತಾರೆ ಗೊತ್ತಾ? ನೀವು ವಿಮಾನದ ಎಂಜಿನ್ ಪಕ್ಕ ಅಥವಾ ಅದರ ಸೀಟ್ ಗಳ ಕೆಳಗೆ ಅನ್ಕೊಂಡ್ರೆ ನಿಮ್ಮ ಊಹೆ ತಪ್ಪಾಗುತ್ತೆ. ಎಂಜಿನಿಯರ್ಗಳು ಈ ಇಡೀ ಇಂಧನವನ್ನ ಸೀದಾ ಅದರ ರೆಕ್ಕೆಗಳ ಒಳಗಡೆ ತುಂಬಿಟ್ಟಿರ್ತಾರೆ. ಮೊದಲನೇ ಸಲ ಈ ಸೀಕ್ರೆಟ್ ಕೇಳಿದ್ರೆ ಯಾರಾದ್ರೂ ಶಾಕ್ ಆಗ್ಲೇಬೇಕು. ಯಾಕಂದ್ರೆ ಹೊರಗಡೆಯಿಂದ ನೋಡೋಕೆ ಸಣ್ಣದಾಗಿರೋ ಈ ರೆಕ್ಕೆಗಳ ಒಳಗಡೆ ಇಷ್ಟೊಂದು ಲಿಕ್ವಿಡ್ ಇಡೋದು ಹೇಗೆ ಸೇಫ್ ಅಂತ ಯಾರಿಗಾದ್ರೂ ಅನ್ಸುತ್ತೆ. ಆದ್ರೆ ಅಸಲಿ ಟ್ವಿಸ್ಟ್ ಇರೋದು ಇಲ್ಲೇ. ವಿಮಾನದ ರೆಕ್ಕೆಗಳಲ್ಲಿ ಇಂಧನ ಇಡೋದು ಕೇವಲ ಸ್ಟೋರೇಜ್ಗಾಗಿ ಮಾತ್ರ ಅಲ್ಲ, ಇದು ವಿಮಾನದ ಬ್ಯಾಲೆನ್ಸ್, ಸ್ಟೆಬಿಲಿಟಿ ಮತ್ತೆ ಅದರ ಸ್ಟ್ರಕ್ಚರ್ನ ಬಲಕ್ಕೋಸ್ಕರ ಕೂಡ. ಈ ವಿಡಿಯೋ ಮುಗಿಯೋಷ್ಟರಲ್ಲಿ ನಿಮ್ಗೆ ಒಂದು ವಿಷಯ ಪಕ್ಕಾ ಅರ್ಥ ಆಗುತ್ತೆ. ವಿಮಾನದ ಎಂಜಿನಿಯರಿಂಗ್ ಅಂದ್ರೆ ನಿಜಕ್ಕೂ ಒಂದು ಮೈಂಡ್ ಬ್ಲೋಯಿಂಗ್ ಸೈನ್ಸ್ ಅಂತ. ತುಂಬಾ ಜನ ಏನ್ ಅನ್ಕೊಳ್ತಾರೆ ಅಂದ್ರೆ ವಿಮಾನದ ಒಳಗಡೆ ಪ್ಯಾಸೆಂಜರ್ಸ್, ಲಗೇಜ್ ಮತ್ತೆ ಕಾರ್ಗೋ ಇರೋದ್ರಿಂದ ಜಾಗ ಸಾಲದೆ ಇಂಧನವನ್ನ ರೆಕ್ಕೆಗಳಲ್ಲಿ ಇಡ್ತಾರೆ ಅಂತ. ಇದು ಸ್ವಲ್ಪ ಮಟ್ಟಿಗೆ ನಿಜಾನೇ, ಆದ್ರೆ ಅದೇ ಮೇನ್ ರೀಸನ್ ಅಲ್ಲ. ಯಾಕಂದ್ರೆ ಎಂಜಿನಿಯರ್ಗಳು ಅನ್ಕೊಂಡ್ರೆ ವಿಮಾನದ ಕೆಳಭಾಗದಲ್ಲೋ ಹಿಂದಿನ ಭಾಗದಲ್ಲೋ ಅಥವಾ ಬೇರೆ ಬೇರೆ ಟ್ಯಾಂಕ್ ಗಳನ್ನೋ ಕ್ರಿಯೇಟ್ ಮಾಡಿ ಇಂಧನ ತುಂಬಿಡಬಹುದು. ಆದ್ರೆ ಅವರು ಯಾಕೆ ಹಾಗೆ ಮಾಡಲ್ಲ? ಯಾಕಂದ್ರೆ ವಿಮಾನದಲ್ಲಿ ಅತಿ ಮುಖ್ಯವಾದ ವಿಷಯ ಇಂಧನ ಎಲ್ಲಿ ಫಿಟ್ ಆಗುತ್ತೆ ಅನ್ನೋದಲ್ಲ, ಆ ಇಂಧನದ ತೂಕ ವಿಮಾನದ ಮೇಲೆ ಹೇಗೆ ಎಫೆಕ್ಟ್ ಬೀರುತ್ತೆ ಅನ್ನೋದು. ಇಲ್ಲಿ ನಾವು ಕೆಲವು ಲೀಟರ್ಗಳ ಬಗ್ಗೆ ಮಾತನಾಡ್ತಿಲ್ಲ, ಸಾವಿರಾರು ಟನ್ ತೂಕದ ಬಗ್ಗೆ ಮಾತನಾಡ್ತಿದ್ದೀವಿ. ಒಂದು ದೊಡ್ಡ ವಿಮಾನದಲ್ಲಿ ಕೇವಲ ಇಂಧನದ ವೆಯ್ಟ್ ಮಾತ್ರ ಕೆಲವು ಆನೆಗಳ ತೂಕಕ್ಕೆ ಸಮಾನವಾಗಿರುತ್ತೆ. ಅಷ್ಟೊಂದು ಭಾರವನ್ನ ಕರೆಕ್ಟ್ ಆದ ಜಾಗದಲ್ಲಿ ಇಡದಿದ್ರೆ ವಿಮಾನದ ಬ್ಯಾಲೆನ್ಸ್ ಕಂಪ್ಲೀಟ್ ಆಗಿ ಹಾಳಾಗೋಗುತ್ತೆ. ಇಲ್ಲಿ ನಾವು ಒಂದು ಮುಖ್ಯವಾದ ಕಾನ್ಸೆಪ್ಟ್ ಬಗ್ಗೆ ತಿಳಿದುಕೊಳ್ಬೇಕು, ಅದೇ ಸೆಂಟರ್ ಆಫ್ ಗ್ರಾವಿಟಿ. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ವಿಮಾನದ ಇಡೀ ತೂಕ ಬ್ಯಾಲೆನ್ಸ್ ಆಗೋ ಒಂದು ಸೆಂಟರ್ ಪಾಯಿಂಟ್. ಇದು ಸ್ವಲ್ಪ ಮುಂದಕ್ಕೆ ಹೋದ್ರೂ ಪ್ರಾಬ್ಲಮ್, ಇನ್ನು ಸ್ವಲ್ಪ ಹಿಂದಕ್ಕೆ ಹೋದ್ರೂ ಡೇಂಜರ್. ಒಂದ್ ವೇಳೆ ಈ ಸೆಂಟರ್ ಆಫ್ ಗ್ರಾವಿಟಿ ತುಂಬಾ ಮುಂದಕ್ಕೆ ಹೋದ್ರೆ ವಿಮಾನದ ಮೂಗು ಕೆಳಕ್ಕೆ ಇಳಿಯುತ್ತೆ. ಆಗ ಪೈಲಟ್ ಅದನ್ನ ಬ್ಯಾಲೆನ್ಸ್ ಮಾಡೋಕೆ ಇನ್ನೂ ಜಾಸ್ತಿ ಶಕ್ತಿ ಉಪಯೋಗಿಸಬೇಕಾಗ್ತದೆ. ಇದರಿಂದ ಇಂಧನ ತುಂಬಾ ವೇಸ್ಟ್ ಆಗುತ್ತೆ. ಇನ್ನೊಂದ್ ಕಡೆ ಇಂಧನವನ್ನ ಏನಾದ್ರೂ ಬ್ಯಾಕ್ ಸೈಡ್ ಇಟ್ರೆ ವಿಮಾನ ಫುಲ್ ಅನ್ಸ್ಟೇಬಲ್ ಆಗಿ ಬಿಡುತ್ತೆ. ಸಣ್ಣ ಗಾಳಿ ಹೊಡೆದ್ರು ಸಾಕು ವಿಮಾನ ಆ ಕಡೆ ಈ ಕಡೆ ತೂಗಾಡೋಕೆ ಶುರು ಮಾಡುತ್ತೆ. ಆದ್ರೆ ಇಲ್ಲಿರೋ ಅಸಲಿ ಚಾಲೆಂಜ್ ಏನಪ್ಪಾ ಅಂದ್ರೆ ಪ್ರವಾಸಿಗರು, ಸೀಟುಗಳು ಮತ್ತೆ ಕಾರ್ಗೋ ತೂಕ ಯಾವತ್ತೂ ಫಿಕ್ಸ್ ಆಗಿರುತ್ತೆ. ಆದ್ರೆ ಇಂಧನ ಮಾತ್ರ ಜರ್ನಿ ಮುಗಿಯೋವರೆಗೂ ಕಮ್ಮಿ ಆಗ್ತಾನೆ ಇರುತ್ತೆ. ಅಂದ್ರೆ ವಿಮಾನ ಹಾರಾಡುವಾಗ ಅದರ ತೂಕ ಕ್ರಮೇಣ ಬದಲಾಗ್ತಿರುತ್ತೆ. ಅದಕ್ಕಾಗಿಯೇ ಎಂಜಿನಿಯರ್ಗಳು ಇಂಧನವನ್ನ ಎಂತಹ ಜಾಗದಲ್ಲಿ ಇಟ್ಟಿದ್ದಾರಂದ್ರೆ ಅದರ ವೆಯ್ಟ್ ಕಮ್ಮಿ ಆದ್ರೂ ಕೂಡ ವಿಮಾನದ ಬ್ಯಾಲೆನ್ಸ್ ಮೇಲೆ ಯಾವುದೇ ದೊಡ್ಡ ಚೇಂಜಸ್ ಆಗಬಾರದು. ಆ ಪರ್ಫೆಕ್ಟ್ ಜಾಗನೇ ಈ ರೆಕ್ಕೆಗಳು. ನಮಗೆ ಹೊರಗಡೆಯಿಂದ ನೋಡೋಕೆ ರೆಕ್ಕೆಗಳು ತುಂಬಾ ತೆಳ್ಳಗೆ ಕಾಣಿಸಬಹುದು, ಆದ್ರೆ ಅದರ ಒಳಗಡೆ ಮಾತ್ರ ಅದೊಂದು ಭಾರಿ ಎಂಜಿನಿಯರಿಂಗ್ ಸ್ಟ್ರಕ್ಚರ್ ತರ ಇರುತ್ತೆ. ಅದರಲ್ಲಿ ಸ್ಪಾರ್ಸ್, ರಿಬ್ಸ್ ಮತ್ತೆ ಮೆಟಲ್ ಫ್ರೇಮ್ಸ್ ತರಹದ ಎಷ್ಟೋ ಭಾಗಗಳಿರುತ್ತವೆ. ಅವುಗಳ ಮಧ್ಯೆ ದೊಡ್ಡದಾದ ಖಾಲಿ ಜಾಗ ಇರುತ್ತೆ. ಎಂಜಿನಿಯರ್ಗಳು ಏನ್ ಮಾಡಿದ್ದಾರೆ ಗೊತ್ತಾ? ಬೇರೆ ಯಾವುದೋ ಟ್ಯಾಂಕ್ ಇಡದೆ ಆ ರೆಕ್ಕೆಗಳನ್ನೇ ಟ್ಯಾಂಕ್ ಗಳಾಗಿ ಚೇಂಜ್ ಮಾಡಿಬಿಟ್ಟಿದ್ದಾರೆ. ಇದನ್ನೇ ವೆಯ್ಟ್ ವಿಂಗ್ ಡಿಸೈನ್ ಅಂತ ಕರೀತಾರೆ. ಅಂದ್ರೆ ರೆಕ್ಕೆಗಳ ಒಳಗಿನ ಭಾಗವನ್ನ ಕಂಪ್ಲೀಟ್ ಆಗಿ ಸೀಲ್ ಮಾಡಿ ಅದರಲ್ಲಿ ಇಂಧನವನ್ನ ಸ್ಟೋರ್ ಮಾಡ್ತಾರೆ. ಇದು ತುಂಬಾನೇ ಪ್ರೊಫೆಷನಲ್ ಮತ್ತೆ ಸ್ಮಾರ್ಟ್ ಡಿಸೈನ್. ಯಾಕಂದ್ರೆ ವಿಮಾನದ ಮೇನ್ ಬಾಡಿಯಲ್ಲಿರೋ ಪ್ರತಿಯೊಂದು ಇಂಚು ಜಾಗನೂ ತುಂಬಾನೇ ವ್ಯಾಲ್ಯೂಯಬಲ್. ಅಲ್ಲಿ ನಾವು ಪ್ಯಾಸೆಂಜರ್ಸ್ ಅನ್ನ ಕೂರಿಸಬಹುದು ಅಥವಾ ಕಾರ್ಗೋ ಇಡಬಹುದು. ಆದ್ರೆ ರೆಕ್ಕೆಗಳಲ್ಲಿ ಅಂತಹ ಅವಶ್ಯಕತೆ ಇರಲ್ಲ. ಅಂದ್ರೆ ಎಕ್ಸ್ಟ್ರಾ ಸ್ಪೇಸ್ ವೇಸ್ಟ್ ಆಗದೆ ಕರೆಕ್ಟ್ ಆಗಿ ಯೂಸ್ ಆಗುತ್ತೆ. ಈಗ ನಾವು ಇನ್ನೊಂದು ಮೈಂಡ್ ಬ್ಲೋಯಿಂಗ್ ವಿಷಯ ತಿಳ್ಕೊಳ್ಳಲಿದ್ದೇವೆ. ವಿಮಾನದ ರೆಕ್ಕೆಗಳು ಕೇವಲ ಹಾರಾಡೋಕೆ ಮಾತ್ರ ಅಲ್ಲ, ವಿಮಾನದ ಇಡೀ ವೆಯ್ಟ್ ಅನ್ನ ಹೊತ್ತುಕೊಳ್ಳೋದು ಕೂಡ ಇದೇ ರೆಕ್ಕೆಗಳು. ವಿಮಾನ ಆಕಾಶದಲ್ಲಿ ಹಾರಾಡುವಾಗ ಲಿಫ್ಟ್ ಅನ್ನೋ ಒಂದು ಫೋರ್ಸ್ ರೆಕ್ಕೆಗಳನ್ನ ಮೇಲಕ್ಕೆ ಎಳೆಯುತ್ತೆ. ಆದ್ರೆ ವಿಮಾನದ ಬಾಡಿಯ ವೆಯ್ಟ್ ಅದನ್ನ ಕೆಳಕ್ಕೆ ಎಳೆಯುತ್ತೆ. ಇದರಿಂದ ರೆಕ್ಕೆಗಳು ಮೇಲಕ್ಕೆ ಬಾಗೋಕೆ ಟ್ರೈ ಮಾಡ್ತವೆ. ಒಂದೇ ಒಂದು ಕ್ಷಣ ಊಹಿಸ್ಕೊಳ್ಳಿ, ನೀವೊಂದು ಉದ್ದ ಇರೋ ಸ್ಕೈಲ್ ಅನ್ನ ಒಂದು ಕಡೆ ಹಿಡ್ಕೊಂಡು ಅದರ ಮೇಲೆ ಭಾರ ಇಟ್ರೆ ಅದು ಹೇಗೆ ಬಾಗುತ್ತೋ ಅದೇ ಪರಿಸ್ಥಿತಿ ಇಲ್ಲಿ ಆಗುತ್ತೆ. ಈಗ ರೆಕ್ಕೆಗಳಲ್ಲಿ ಏನಾದ್ರೂ ಇಂಧನ ಇರದೆ ಹೋದ್ರೆ ರೆಕ್ಕೆಗಳ ಮೇಲಿನ ಪ್ರೆಷರ್ ತುಂಬಾನೇ ಜಾಸ್ತಿ ಆಗುತ್ತೆ. ಅಂದ್ರೆ ಇಂಧನ ಇದ್ದಾಗ ಆ ಇಂಧನದ ವೆಯ್ಟ್ ಈ ಲಿಫ್ಟ್ ಫೋರ್ಸ್ಗೆ ಕೌಂಟರ್ ಬ್ಯಾಲೆನ್ಸ್ ತರ ಕೆಲಸ ಮಾಡುತ್ತೆ. ಇದರಿಂದ ರೆಕ್ಕೆಗಳು ಬಾಗೋದು ತುಂಬಾ ಕಡಿಮೆಯಾಗುತ್ತೆ, ಸ್ಟ್ರಕ್ಚರ್ ಮೇಲಿನ ಒತ್ತಡ ಇಳಿಯುತ್ತೆ ಮತ್ತೆ ಮೆಟಲ್ ಫೈಟಿಂಗ್ ಕೂಡ ಕಂಟ್ರೋಲ್ ಆಗುತ್ತೆ. ಅಂದ್ರೆ ಇಂಧನ ಬರೀ ಇಂಜಿನ್ ಓಡಿಸೋಕೆ ಮಾತ್ರ ಅಲ್ಲ, ವಿಮಾನದ ಸ್ಟ್ರಕ್ಚರ್ ಸ್ಟ್ರಾಂಗ್ ಆಗಿರೋಕ್ಕೂ ಹೆಲ್ಪ್ ಮಾಡುತ್ತೆ. ಇದು ನಿಜಕ್ಕೂ ಜೀನಿಯಸ್ ಇಂಜಿನಿಯರಿಂಗ್. ಇದಕ್ಕೊಂದು ರಿಯಲ್ ಎಕ್ಸಾಂಪಲ್ ನೋಡೋಣ.
ಪ್ರಪಂಚದಲ್ಲೇ ಅತ್ಯಂತ ಫೇಮಸ್ ವಿಮಾನಗಳಲ್ಲಿ ಒಂದಾಗಿರೋದು ಬೋಯಿಂಗ್ 737. ಇದರ ಒಳಗಡೆ 3 ಮೇನ್ ಫ್ಯೂಯಲ್ ಟ್ಯಾಂಕ್ ಗಳಿರುತ್ತವೆ. 2 ರೆಕ್ಕೆಗಳಲ್ಲಿ ಇದ್ರೆ ಇನ್ನೊಂದು ಸೆಂಟರ್ ಭಾಗದಲ್ಲಿರುತ್ತೆ. ನಾರ್ಮಲ್ ಆಗಿ ಶಾರ್ಟ್ ಮತ್ತೆ ಮೀಡಿಯಂ ಡಿಸ್ಟೆನ್ಸ್ ಜರ್ನಿಗಳಿಗೆ ರೆಕ್ಕೆಗಳಲ್ಲಿರೋ ಟ್ಯಾಂಕ್ ಗಳನ್ನ ಮಾತ್ರ ಯೂಸ್ ಮಾಡ್ತಾರೆ. ಇನ್ನು ಲಾಂಗ್ ಜರ್ನಿ ಹೋಗ್ಬೇಕಾದ್ರೆ ಮಾತ್ರ ಸೆಂಟರ್ ಟ್ಯಾಂಕ್ ಅನ್ನ ಯೂಸ್ ಮಾಡ್ತಾರೆ. ಇಲ್ಲೊಂದು ಇಂಟ್ರೆಸ್ಟಿಂಗ್ ವಿಷಯ ಇದೆ. ಸೆಂಟರ್ ಟ್ಯಾಂಕ್ ಅಲ್ಲಿ ಇಂಧನ ಇದ್ರೆ ಅದನ್ನೇ ಫಸ್ಟ್ ಖಾಲಿ ಮಾಡ್ತಾರೆ. ಯಾಕಂದ್ರೆ ಮಧ್ಯದಲ್ಲಿರೋ ಎಕ್ಸ್ಟ್ರಾ ವೆಯ್ಟ್ ಅನ್ನ ಆದಷ್ಟು ಬೇಗ ಕಮ್ಮಿ ಮಾಡಬೇಕು ಅನ್ನೋದು ಎಂಜಿನಿಯರ್ ಗಳ ಪ್ಲಾನ್ ಆಗಿರುತ್ತೆ. ಅದಾದ ನಂತರ ಉಳಿದ ಇಡೀ ಜರ್ನಿಯನ್ನ ರೆಕ್ಕೆಯಲ್ಲಿರೋ ಇಂಧನದಿಂದಲೇ ಕಂಟಿನ್ಯೂ ಮಾಡ್ತಾರೆ. ನೀವು ಸಿನಿಮಾಗಳಲ್ಲಿ ನೋಡಿರಬಹುದು, ಕೆಲವು ವಿಮಾನಗಳು ಆಕಾಶದಲ್ಲಿ ಹಾರಾಡುವಾಗಲೇ ಇಂಧನವನ್ನ ಹೊರಗಡೆ ಸ್ಪ್ರೇ ಮಾಡಿ ಬಿಟ್ಟು ಬಿಡ್ತವೆ. ಯಾಕೆ ಹಾಗೆ ಮಾಡ್ತವೆ ಅಂದ್ರೆ ಇದಕ್ಕೆ ಕಾರಣ ವೇಗದ ಲಿಮಿಟ್ಸ್. ವಿಮಾನಗಳಿಗೆ 2 ಮುಖ್ಯವಾದ ಲಿಮಿಟ್ ಗಳಿರುತ್ತವೆ. ಒಂದು ಟೇಕ್ ಆಫ್ ವೇಟ್, ಇನ್ನೊಂದು ಲ್ಯಾಂಡಿಂಗ್ ವೇಟ್. ವಿಮಾನ ಲ್ಯಾಂಡ್ ಆಗೋ ಟೈಮಲ್ಲಿ ಅದರ ತೂಕ ತುಂಬಾನೇ ಕಮ್ಮಿ ಇರಬೇಕು. ಒಂದು ವೇಳೆ ಟೇಕ್ ಆಫ್ ಆದ ತಕ್ಷಣ ಏನಾದ್ರೂ ಎಮರ್ಜೆನ್ಸಿ ಬಂದ್ರೆ ವಿಮಾನ ಇನ್ನೂ ತುಂಬಾನೇ ಹೆವಿ ಆಗಿರುತ್ತೆ. ಆಗ ಪೈಲಟ್ಸ್ ಹತ್ರ 2 ಆಪ್ಷನ್ ಇರೋದು. ಒಂದು, ಆಕಾಶದಲ್ಲೇ ರೌಂಡ್ಸ್ ಹೊಡೆಯುತ್ತಾ ಇಂಧನ ಖಾಲಿ ಮಾಡಬೇಕು, ಇಲ್ಲ ಅಂದ್ರೆ ಇಂಧನವನ್ನ ಗಾಳಿಯಲ್ಲೇ ಹೊರಗಡೆ ಬಿಡಬೇಕಾಗತ್ತೆ. ಇದನ್ನ ಕೂಡ ತುಂಬಾ ಕಂಟ್ರೋಲ್ಡ್ ಆಗಿರೋ ಪ್ರೊಸೀಜರ್ ನಲ್ಲೇ ಮಾಡ್ತಾರೆ. ನಾವು ಫ್ಲೈಟ್ ಅಲ್ಲಿ ಜರ್ನಿ ಮಾಡುವಾಗ ಹೊರಗಡೆಯಿಂದ ನೋಡೋಕೆ ಅದೊಂದು ಬರೀ ಮೆಟಲ್ ಮಿಷನ್ ತರ ಕಾಣಿಸಬಹುದು. ಆದ್ರೆ ಅದರ ಹಿಂದೆ ಅದ್ಭುತವಾದ ಇಂಜಿನಿಯರಿಂಗ್, ಸಾವಿರಾರು ಲೆಕ್ಕಾಚಾರಗಳು, ಅತ್ಯದ್ಭುತ ಫಿಸಿಕ್ಸ್ ಮತ್ತೆ ಅಸಾಧಾರಣ ಇಂಟೆಲಿಜೆನ್ಸ್ ಅಡಗಿದೆ. ರೆಕ್ಕೆಗಳಲ್ಲಿ ಇಂಧನ ಇಡೋದು ಒಂದು ಸಣ್ಣ ಡಿಸೈನ್ ಅಲ್ಲ, ಅದು ವಿಮಾನದ ಸ್ಟೆಬಿಲಿಟಿ, ಕೆಪಾಸಿಟಿ, ಸೇಫ್ಟಿ ಮತ್ತು ಸ್ಟ್ರಕ್ಚರ್ನ ಬಲ ಎಲ್ಲವನ್ನು ಡಿಸೈಡ್ ಮಾಡೋ ಅತಿ ಮುಖ್ಯವಾದ ಪಾಯಿಂಟ್. ಅದಕ್ಕಾಗಿಯೇ ಫ್ಲೈಟ್ ಇಂಜಿನಿಯರಿಂಗ್ ಅನ್ನ ಪ್ರಪಂಚದಲ್ಲೇ ಅತ್ಯಂತ ಕಾಂಪ್ಲೆಕ್ಸ್ ಟೆಕ್ನಾಲಜಿ ಅಂತ ಕರೀತಾರೆ. ಇನ್ಮೇಲೆ ವಿಮಾನದ ರೆಕ್ಕೆಗಳನ್ನ ನೋಡಿದ್ರೆ ಅದು ಬರೀ ಹಾರಾಡೋಕೆ ಮಾತ್ರ ಅಲ್ಲ, ಫ್ಲೈಟ್ ಅನ್ನ ಬ್ಯಾಲೆನ್ಸ್ ಮಾಡೋಕ್ಕೂ ಕೂಡ ಅಂತ ನೆನಪಿಸ್ಕೊಳ್ಳಿ. ಇಲ್ಲಿ ನಾವು ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯದ ಬಗ್ಗೆ ತಿಳ್ಕೊಳ್ಳೋಣ. ಅದೇ ವಿಮಾನದ ಟೈರ್ಗಳು. ವಿಮಾನಗಳು ಲ್ಯಾಂಡ್ ಆಗೋ ಟೈಮಲ್ಲಿ ಸುಮಾರು 250ರಿಂದ 270 ಕಿಲೋಮೀಟರ್ ಸ್ಪೀಡ್ ಅಲ್ಲಿ ರನ್ವೇ ಮೇಲೆ ಓಡ್ತವೆ. ಆ ಟೈಮಲ್ಲಿ 100 ಟನ್ ತೂಕ ಆ ಪುಟ್ಟ ಪುಟ್ಟ ಚಕ್ರಗಳ ಮೇಲೆ ಬೀಳುತ್ತೆ. ಆಗ ಎಲ್ರಿಗೂ ಒಂದು ಡೌಟ್ ಬರುತ್ತೆ, ಈ ಟೈರ್ಗಳು ಯಾಕೆ ಬ್ಲಾಸ್ಟ್ ಆಗಲ್ಲ ಅಂತ. ಮತ್ತೊಂದು ಶಾಕಿಂಗ್ ವಿಷಯ ಏನಪ್ಪಾ ಅಂದ್ರೆ, ವಿಮಾನ ಆಕಾಶದಲ್ಲಿ ಹಾರಾಡುವಾಗ ಅದರ ಚಕ್ರಗಳು ತಿರುಗಲ್ಲ, ಅವು ಕಂಪ್ಲೀಟ್ ಆಗಿ ಸ್ಟಾಪ್ ಆಗಿರುತ್ತವೆ. ಆದ್ರೆ ರನ್ವೇಯನ್ನ ಟಚ್ ಮಾಡಿದ ಮರುಕ್ಷಣವೇ ಅವು ಸಡನ್ ಆಗಿ ವಿಮಾನದ ಸ್ಪೀಡ್ಗೆ ಮ್ಯಾಚ್ ಆಗೋ ತರಹ ತಿರುಗಬೇಕು. ಈ ಹಠಾತ್ ಘರ್ಷಣೆಯ ಕಾರಣದಿಂದಲೇ ಟೈರ್ಗಳ ಹತ್ರ ಹೊಗೆ ಕಾಣಿಸಿಕೊಳ್ಳುತ್ತೆ. ಆದ್ರೆ ಅದು ಯಾವುದೋ ಡೇಂಜರ್ ಅಲ್ಲ, ಅದು ರಬ್ಬರ್ ಮತ್ತೆ ರನ್ವೇ ಮಧ್ಯೆ ಉಂಟಾಗೋ ತೀವ್ರ ಘರ್ಷಣೆಯ ರಿಸಲ್ಟ್ ಅಷ್ಟೇ. ಈ ಟೈಮ್ ನಲ್ಲಿ ಟೈರ್ಗಳು ಒಂದೇ ಸಲ ಭಾರಿ ತೂಕ, ಪ್ರೆಷರ್, ಸ್ಪೀಡ್ ಮತ್ತೆ ಹೈ ಟೆಂಪರೇಚರ್ ಅನ್ನ ಎದುರಿಸಬೇಕಾಗ್ತದೆ. ವಿಮಾನಗಳಲ್ಲಿ ನಮ್ಗೆ ಕಣ್ಣಿಗೆ ಕಾಣಿಸುವುದಕ್ಕಿಂತ ಇನ್ನೂ ಜಾಸ್ತಿ ಚಕ್ರಗಳಿರುತ್ತವೆ ಅಂತ ನಿಮ್ಗೆ ಗೊತ್ತಾ? ಒಂದು ಮೀಡಿಯಂ ಸೈಜ್ ಫ್ಲೈಟ್ ಅಲ್ಲಿ 6ರಿಂದ 12 ಚಕ್ರಗಳಿದ್ರೆ, ದೊಡ್ಡ ವಿಮಾನಗಳಲ್ಲಿ 14ರಿಂದ ಹಿಡಿದು 22ರವರೆಗೂ ಚಕ್ರಗಳಿರುತ್ತವೆ. ಇದಕ್ಕೆ ಮುಖ್ಯ ಕಾರಣ ವೇಟ್ ಡಿಸ್ಟ್ರಿಬ್ಯೂಷನ್. ಒಂದು ವಿಮಾನ 300, 400 ಅಥವಾ 500 ತೂಕದೊಂದಿಗೆ ಲ್ಯಾಂಡ್ ಆಗಬಹುದು. ಆ ಭಾರವೆಲ್ಲ ಒಂದೇ ಚಕ್ರದ ಮೇಲೆ ಬಿದ್ರೆ ಟೈರ್ ತಕ್ಷಣ ಡ್ಯಾಮೇಜ್ ಆಗೋಗುತ್ತೆ. ಅದಕ್ಕಾಗಿಯೇ ಇಡೀ ವೆಯ್ಟ್ ಅನ್ನ ತುಂಬಾ ಟೈರ್ಗಳ ಮೇಲೆ ಬೀಳೋ ಹಾಗೆ ಪ್ಲಾನ್ ಮಾಡ್ತಾರೆ. ಲ್ಯಾಂಡಿಂಗ್ ಆಗೋ ಟೈಮಲ್ಲಿ ಫಸ್ಟ್ ಮೇನ್ ಲ್ಯಾಂಡಿಂಗ್ ಗೇರ್ ನೆಲವನ್ನ ಟಚ್ ಮಾಡುತ್ತೆ. ಇವೇ ವಿಮಾನದ ಸುಮಾರು 90% ಭಾಗವನ್ನ ಹೊತ್ತುಕೊಳ್ಳೋದು. ಅದಾದ ನಂತರ ಮುಂಭಾಗದಲ್ಲಿರೋ ಟೈರ್ಗಳು ನೆಲವನ್ನ ಟಚ್ ಮಾಡಿ ವಿಮಾನದ ಡೈರೆಕ್ಷನ್ ಕಂಟ್ರೋಲ್ ಮಾಡೋಕೆ ಹೆಲ್ಪ್ ಮಾಡುತ್ತವೆ. ವಿಮಾನದ ಟೈರ್ಗಳು ನೋಡೋಕೆ ನಾರ್ಮಲ್ ಕಾರ್ ತರ ಕಾಣಿಸಿದ್ರು ಅದರ ಒಳಗಿನ ಸ್ಟ್ರಕ್ಚರ್ ತುಂಬಾನೇ ಕಾಂಪ್ಲೆಕ್ಸ್ ಆಗಿರುತ್ತೆ. ಅದರ ಹೊರಗಿನ ಲೇಯರ್ ಅನ್ನ ಸ್ಪೆಷಲ್ ಸಿಂಥೆಟಿಕ್ ರಬ್ಬರ್ ಇಂದ ರೆಡಿ ಮಾಡ್ತಾರೆ. ಇದು ಹೈ ಹೀಟ್ ಮತ್ತೆ ಪ್ರೆಷರ್ ಅನ್ನ ಈಸಿಯಾಗಿ ತಡೆದುಕೊಳ್ಳುತ್ತೆ. ಇನ್ನು ಅದರ ಒಳಗಡೆ ನೈಲಾನ್ ಲೇಯರ್ ಗಳಿರುತ್ತವೆ. ಇವು ಟೈರ್ ಹರಿದು ಹೋಗೋದನ್ನ ಅಥವಾ ಸೀಳಿಕೊಳ್ಳೋದನ್ನ ತಡೆಯುತ್ತವೆ. ಇದರ ಜೊತೆಗೆ ತುಂಬಾನೇ ಸ್ಟ್ರಾಂಗ್ ಆಗಿರೋ ಫೈಬರ್ ಮತ್ತೆ ಸ್ಟೀಲ್ ಬೆಲ್ಟ್ ಗಳನ್ನ ಕೂಡ ಯೂಸ್ ಮಾಡ್ತಾರೆ. ಇವು ಒಳಗಿನ ಏರ್ ಪ್ರೆಷರ್ ಅನ್ನ ಈಕ್ವಲ್ ಆಗಿ ಬ್ಯಾಲೆನ್ಸ್ ಮಾಡಿ ಟೈರ್ ಶೇಪ್ ಕೆಡದಂತೆ ಕಾಪಾಡುತ್ತವೆ. ಇಂತಹ ಮಲ್ಟಿ ಲೇಯರ್ ಸ್ಟ್ರಕ್ಚರ್ ಇರೋದ್ರಿಂದಾನೇ ಒಂದು ಸಣ್ಣ ವಿಮಾನದ ಟೈರ್ ಕೂಡ 100 ಟನ್ ತೂಕವನ್ನ ಆರಾಮಾಗಿ ಹೊರಬಲ್ಲದ್ದು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಾಮೆಂಟ್ ಮುಖಾಂತರ ತಿಳಿಸಿ. ಹಾಗೇನೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.